afternoon children. Today I am going to do science for 8th standard, that is first chapter, crop production and management. What do you mean by crop and production and management? I think you are all local children and you have known the agriculture very well. ನಿಮಗೆಲ್ಲ ಇಲ್ಲಿ ಲೋಕಲ್ ಅಲ್ಲಿ ಇರೋದ್ರಿಂದ ನಿಮಗೆ ವ್ಯವಸಾಯ ಅನ್ನೋದು ತಕ್ಕಮಟ್ಟಿಗೆ ಚೆನ್ನಾಗಿ ಅರ್ಥ ಆಗಿರ್ತದೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಬೆಳೆ ಬೆಳಿತೀರಾ, ಅದನ್ನ ಹೇಗೆ ಇಳುವರಿ ಬರುತ್ತೆ, ಅದನ್ನ ಏನು ಮಾಡ್ತೀರಾ ಅನ್ನೋದೇ ಈ ಲೆಸನ್. ಈಗ ವಾಟ್ ಯು ಮೀನ್ ಬೈ ಕ್ರಾಪ್? ಕ್ರಾಪ್ ಅಂದ್ರೆ ಏನು? ಫಸಲು. ಪ್ರೊಡಕ್ಷನ್ ಮೀನ್ಸ್ ಈಲ್ಡ್, ಇಳುವರಿ ಹೇಗೆ ಬರುತ್ತೆ ನಿಮಗೆ, ನೀವು ಬೆಳೆದಂಥ ಕ್ರಾಪು ಹೇಗೆ ಇಳುವರಿ ಬರುತ್ತೆ. ಮ್ಯಾನೇಜ್ಮೆಂಟ್, the growing of crop and production is not important, that management is very important here. How after growing, how we are using, how we should be stored and how it should be distributed, everything will comes in the management part, and management part is very essential in the crop production and management. First let us see what do you mean by crop. Here, when the plants of the same kind are cultivated at one place on a large scale, it is called as crop. Crop ಅಂದ್ರೆ ಏನು? ಇವಾಗ when a plant of same kind, ಒಂದೇ ತರನಾದದ್ದು, ಈಗ ಒಂದು ಫೀಲ್ಡ್ ಅಲ್ಲಿ ನೀವು ಬೆಳಿತೀರ ಏನ, ಕಬ್ಬು, ಈಗ ಒಂದು 20 ಕುಂಟೆ 30 ಕುಂಟೆ ಜಮೀನಲ್ಲಿ ಒಂದೇ ತರನಾದಂತಹ ಸೇಮ್ ಕೈಂಡ್ ಆಫ್ ಪ್ಲಾಂಟ್ ಅಂದಾಗ ಶುಗರ್ ಕೇನ್ ಓನ್ಲಿ ಆರ್ ಪ್ಯಾಡಿ ಓನ್ಲಿ, ವೀಟ್ ಓನ್ಲಿ, ಮೇಸ್ ಓನ್ಲಿ, ಅದನ್ನ ಮಾತ್ರ ಬೆಳೆದ್ರೆ, ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್, ಒಂದೇ ಜಾಗದಲ್ಲಿ ಒಂದೇ ತರನಾದಂತಹ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೆಯುವಂತದ್ದಕ್ಕೆ ಏನಂತೀವಿ? ಕ್ರಾಪ್ ಅಂತೀವಿ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ವಾಟ್ ಯು ಮೀನ್ ಬೈ ಕ್ರಾಪ್. ಈಗ ನೀವು ಶುಗರ್ ಕೇನ್ನ 20 ಕುಂಟೆ ಜಮೀನಲ್ಲಿ ಸೇಮ್ ಬರೀ ಅದನ್ನೇ ಹಾಕಿರ್ತೀರ, ಇಲ್ಲ ಒಂದು ಸಾಲಲ್ಲಿ ಬರೀ ಕಬ್ಬಾಕಿ ಇನ್ನೊಂದು ಸಾಲಲ್ಲಿ ಭತ್ತ ಹಾಕ್ತೀರಾ, ಇಲ್ಲ. ಅಂದ್ರೆ ಸೇಮ್ ಕೈಂಡ್ ಆಫ್ ಪ್ಲಾಂಟ್ ಇಸ್ ಕಲ್ಟಿವೇಟೆಡ್ ಇನ್ ಎ ಲಾರ್ಜ್ ಸ್ಕೇಲ್, ಇಟ್ ಇಸ್ ಕಾಲ್ಡ್ ಆಸ್ crop. What is the example of the crop here? Crop of wheat. Wheat na crop andre ಏನರ್ಥ? It means that are plants grown in a field or wheat only. ನಾನು ಆಗ್ಲೇ ಹೇಳ್ದಂಗೆ ಶುಗರ್ ಕೇನ್ ಬೆಳೆದಿದ್ರೆ ಶುಗರ್ ಕೇನ್ ಮಾತ್ರ, ಪ್ಯಾಡಿ ಬೆಳೆದಿದ್ರೆ ಪ್ಯಾಡಿ ಮಾತ್ರ, ಮೇಸ್ ಬೆಳೆದಿದ್ರೆ ಮೇಸ್ ಮಾತ್ರ. ಅದಕ್ಕೆ ಸೇಮ್ ಕೈಂಡ್ ಆಫ್ ಪ್ಲಾಂಟ್ ಆರ್ ಗ್ರೋನ್ ಇನ್ ಲಾರ್ಜ್ ಸ್ಕೇಲ್. ಅಂದ್ರೆ ಸ್ವಲ್ಪ ಜಾಗದಲ್ಲ, ಮನೆ ಮುಂದೆ ನೀವು ಇಷ್ಟೇ ಅಗಲ ಹಾಕ್ತಿರಲ್ಲ ಅದಲ್ಲ, ಅಂದ್ರೆ ಗದ್ದೆಯಲ್ಲಿ ಹೆಚ್ಚು ಜಾಗದಲ್ಲಿ ಹಾಕುವಂಥದಕ್ಕೆ ಕ್ರಾಪ್ ಅಂತ ಕರಿತೀವಿ. Here crops are of different types like cereals. ನಾವು ಏನೇನ ಬೆಳಿತೀವಿ? cereals, vegetables, fruits. ಈಗ ನಾವು ಹಣ್ಣನ್ನು ಬೆಳಿತೀವಿ, ತರಕಾರಿಗಳನ್ನ ಬೆಳಿತೀವಿ, ಕಾಳುಗಳನ್ನ ಬೆಳಿತೀವಿ. ವೆರೈಟಿ ಆಫ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಅವರ್ ಫೀಲ್ಡ್. I think you all understand children, and these can be classified on the basis of season. ಅಂದ್ರೆ ಸೀಸನ್ ಗೆ ತಕ್ಕ ಹಾಗೆ ಏನನ್ನ ಬೆಳಿತಾರೆ ಅನ್ನುವಂಥದ್ದು ಕ್ರಾಪ್ ಮೇಲೆ ಡಿಪೆಂಡ್ ಆಗಿರ್ತದೆ. and they can be grown and they are classified. how they are classified? ನಾವು ಏನನ್ನ ಬೆಳಿತೀವಿ, ರಾಗಿ ಬೆಳಿತೀರಾ, ಭತ್ತ ಬೆಳಿತೀರಾ, ಹಣ್ಣನ್ನ ಬೆಳಿತೀರಾ, ತರಕಾರಿ ಬೆಳಿತೀರಾ, ಇವೆಲ್ಲ ಏನೇನ್ ಬೆಳಿತೀರಾ ಇದೆಲ್ಲವೂ ಸೀಸನ್ ತಕ್ಕಂತೆ ಬೆಳಿತೀರಾ ಅಲ್ವಾ? ನೀವು ಯಾವ ಸೀಸನ್, ರೈನಿ ಸೀಸನ್ಗೆ ಏನ್ ಹಾಕ್ಬೇಕು, ವಿಂಟರ್ ಸೀಸನ್ಗೆ ಏನ್ ಹಾಕ್ಬೇಕು, ಆ ತರ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಸೀಸನ್. It can be classified into two types. How many types it can be classified? It can be classified into two types. They are kharif crops and rabi crops. Kharif crops and rabi crops are of two types. What do you mean by this kharif crop? Kharif crops are the crops which are sown ಅಂತಂದ್ರೆ ಗುತ್ತದು ಬಿತ್ತದು ಅಂತೀವಲ್ಲ ಅದನ್ನ, which are sown in rainy season. Which season kharif crops are grown? In the rainy season. ಮಳೆಗಾಲದಲ್ಲಿ ಬಿತ್ತುವಂತಹ ಬೀಜಕ್ಕೆ, ಬಿತ್ತುವಂತಹ ಫಸಲಿಗೆ ಖರೀಫ್ ಕ್ರಾಪ್ಸ್ ಅಂತ ಕರಿತೀವಿ. ಇಟ್ ಮೇ ಬಿ ಜನರಲಿ ಅಟ್ ದ ಸೀಸನ್ ಆಫ್ ಜೂನ್ ಟು ಸೆಪ್ಟೆಂಬರ್, ಜೂನ್ ಇಂದ ಸೆಪ್ಟೆಂಬರ್ ಒಳಗಡೆ ಬೆಳೆಯುವಂತ ಕ್ರಾಪ್ಗೆ ಖರೀಫ್ ಕ್ರಾಪ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವ್ದ್ಯಾವ್ದಪ್ಪ? ಪ್ಯಾಡಿ, ನಾವು ಬೆಳೆಯುವಂತ ಭತ್ತ ಆಗಿರ್ಬೋದು, ಮೇಯ್ಸ್, ಸೋಯಾಬೀನ್, ಗ್ರೌಂಡ್ ನಟ್, ಕಡಲೆಕಾಯಿ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಜೋಳ ಆಗಿರ್ಬೋದು, ಇವೆಲ್ಲವನ್ನ ಖರೀಫ್ ಕ್ರಾಪ್ ಅಂತ ಕರಿತೀವಿ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಖರೀಫ್ ಕ್ರಾಪ್ ಚಿಲ್ಡ್ರನ್. ಖರೀಫ್ ಕ್ರಾಪ್ಸ್ mainly grown in the rainy season
crop is grown in rainy season, but here rabi crops are grown in the winter season. ಅದು ಜೂನ್ ಇಂದ ಸೆಪ್ಟೆಂಬರ್ ಗೆ, ಇದು ಅಕ್ಟೋಬರ್ ಟು ಮಾರ್ಚ್. ಇದು ಅಕ್ಟೋಬರ್ ಟು ಮಾರ್ಚ್. It is grown in the month of October to March, that is in the winter season. What are the examples for the rabi crops here? Wheat, gram, pea, mustard. Mustard means ಸಾಸಿವೆ ಮತ್ತೆ ಬಟಾಣಿ, ಗೋಧಿ, ಇವೆಲ್ಲವೂ ಕೂಡ ಗ್ರಾಮ್ಸ್ ಅಂತಂದ್ರೆ ಎಲ್ಲ ಕಾಳುಗಳು ಅಂತೀವಲ್ಲ, ಅವು ಎಲ್ಲವೂ ಕೂಡ ಈ ರೇಬಿ ಕ್ರಾಪ್ಸ್ ಗೆ ಬರುವಂತ ಎಕ್ಸಾಂಪಲ್. ಇದನ್ನ ಮೇನ್ಲಿ ವಿಂಟರ್ ಸೀಸನ್ ಅಲ್ಲಿ ನಾವು ಬೆಳೆಯುವಂತದ್ದು. ವಿಂಟರ್ ಸೀಸನ್ಸ್ ಕಮ್ಸ್ ಅಂಡರ್ ದ ಮಂತ್ ಆಫ್ ಅಕ್ಟೋಬರ್ ಟು March. I think you understand the classification. That is two types, that is kharif crops and the rabi crops. Let us move on for the basic practices of the crop production. Basic practices, ನಾವು ಯಾವ ಬೇಸಿಕ್ ಪ್ರಾಕ್ಟೀಸ್ ನ ಮಾಡ್ತೀವಿ ನಾವು ಬೆಳೆಯುವಂತ ಬೆಳೆಗಳಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಬರುತ್ತೆ ಆ ಫಸಲಲ್ಲಿ ಅನ್ನೋದನ್ನ ಇವಾಗ ನೋಡೋಣ. ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆರ್ ಲಿಸ್ಟೆಡ್ ಬಿಲೋ. ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನ ನಾವು ಹೇಗೆ ಮಾಡ್ತೀವಿ ಅದನ್ನ ಇಲ್ಲಿ ಕೇಳ್ಕೊಂಡಂತೆ ತೋರಿಸಿದ್ದಾರೆ. ಯಾವ್ದಪ್ಪ? ಪ್ರಿಪರೇಷನ್ ಆಫ್ ದ ಸಾಯಿಲ್. ಫಸ್ಟ್ ಬಿಫೋರ್ what we going to do for the land, or else for the pot, or else near the garden. ನೀವು ಗಾರ್ಡನ್ ಅಲ್ಲಿ ಗಿಡ ಬೆಳೀರಿ, ಪಾಟ್ ಹಾಕಿ ಅಥವಾ ಗದ್ದೆಯಲ್ಲಿ ಮಾಡಿ, ಫಸ್ಟ್ ನೀವು ಏನ್ ಮಾಡ್ತೀರಾ? ಬಿಫೋರ್ ಗೋಯಿಂಗ್ ಟು ಸೋ ದ ಸೀಡ್ ಆರ್ ಪ್ಲಾಂಟ್ ಎ ಸೀಡ್, ಗಿಡ ನೆಡೋಕ್ಕಿಂತ ಮುಂಚೆ ಅಥವಾ ಬೀಜ ಬಿತ್ತಕ್ಕಿಂತ ಮುಂಚೆ ಮೊದಲು ಮಾಡುವಂತ ಕೆಲಸ ಪ್ರಿಪರೇಷನ್ ಆಫ್ ದ ಸಾಯಿಲ್. ಫಸ್ಟ್ ಮಣ್ಣನ್ನ ಪ್ರಿಪೇರ್ ಮಾಡ್ಕೋಬೇಕು. ಅಂದ್ರೆ ಅದು ಟೈಟ್ ಆಗಿರ್ತದೆ, ಅವಾಗ ಏನ್ ಮಾಡ್ತೀರಾ? ಮುಂಚೆ ಏನೋ ಹಾಕಿರ್ತೀರಾ, ಅದರಿಂದ ಫಸ್ಟ್ ವಿ ಹ್ಯಾವ್ ಟು ಲೂಸನ್ ದ ಸಾಯಿಲ್. ಹೌ ವಿ ಶುಡ್ ಲೂಸನ್ ದ ಸಾಯಿಲ್, ಲೆಟ್ us see in the next. But first method is preparation of the soil. ಮಣ್ಣನ್ನ ನಾವು ಕರೆಕ್ಟ್ ಫಾರ್ಮ್ ಗೆ ಮಾಡ್ಕೋಬೇಕು. ನೆಕ್ಸ್ಟ್ ಇಸ್ ಸೋಯಿಂಗ್. ಮಣ್ಣನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ಮೇಲೆ ಸೋಯಿಂಗ್, ಬಿತ್ತುವುದು, ಬೀಜ ಬಿತ್ತುವುದು. ಆಡಿಂಗ್ ಮೆನ್ಯೂರ್. ದೆನ್ ಆಫ್ಟರ್ ಸೋಯಿಂಗ್ ವಿ ಹ್ಯಾವ್ ಟು ಆಡ್ ದ ಮೆನ್ಯೂರ್. ಗೊಬ್ಬರವನ್ನ ಹಾಕ್ತಿವಿ ಅಥವಾ ಫರ್ಟಿಲೈಸರ್ಸ್ ನ ಹಾಕ್ತಿವಿ. ಅಂಡ್ ಇರಿಗೇಷನ್ ಮೀನ್ಸ್ ವಾಟರಿಂಗ್ ದ ಪ್ಲಾಂಟ್ಸ್. And last, fifth one is the protection from the weed. What do you mean by this weed? The unwanted, the undesirable plant that are grown in the crops. ನಮಗೆ ಕ್ರಾಪ್ ನ ಬದಲಾಗಿ ಬೇರೆ ಬೇಡದೇ ಇರುವಂತ ಗಿಡಗಳನ್ನ ಬೆಳೆಯೋದಕ್ಕೆ ವೀಡ್ಸ್ ಅಂತ ಕರಿತೀವಿ. ನೀವು ಕಳೆ ಅಂತ ಕರಿತೀರಲ್ಲ, ವೀಡ್ಸ್ ಅಂದ್ರೆ ಕಳೆ. ಪ್ರೊಟೆಕ್ಷನ್ ಫ್ರಮ್ ದ ವೀಡ್ಸ್, ಕಳೆಯಿಂದ ಮುಕ್ತವಾಗಿಸುವಂತದ್ದು. ಹಾರ್ವೆಸ್ಟಿಂಗ್ ಅಂದ್ರೆ ಕೊಯ್ಲು. ನಮ್ಗೆ ಎಲ್ಲವೂ ಆದ್ಮೇಲೆ ಏನು ಲಾಸ್ಟ್ ಅಲ್ಲಿ ಬರುವಂತದ್ದು ಕೊಯ್ಲು. ಆಮೇಲೆ ಸ್ಟೋರೇಜ್ ಇದು ಇಂಪಾರ್ಟೆಂಟ್. ನೀವು ಹೇಗೆ ಅದನ್ನ ಸಂಗ್ರಹ ಮಾಡ್ಕೋತೀರಾ ಅನ್ನೋದು. ಐ ಥಿಂಕ್ ದ ಸೆವೆಂತ್ ಥಿಂಗ್ ಇಸ್ ದ ಪ್ರಿಪರೇಷನ್ ಆಫ್ ದ ಸಾಯಿಲ್ ಇಸ್ ದ ಫಸ್ಟ್ ಒನ್, ಸೋಯಿಂಗ್ ಇಸ್ ಸೆಕೆಂಡ್ ಒನ್, ಆಡಿಂಗ್ ಆಫ್ ಮೆನ್ಯೂರ್ ಅಂಡ್ ಫರ್ಟಿಲೈಸರ್ಸ್. ಫೋರ್ತ್ ಒನ್ ಇಸ್ ದ ಇರಿಗೇಷನ್. ಫಿಫ್ತ್ ಒನ್ ಇಸ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಅಂದ್ರೆ ಕಳೆ ಅಂತ. ಹಾರ್ವೆಸ್ಟಿಂಗ್ ಕೊಯ್ಲು. ಅಂಡ್ ಲಾಸ್ಟ್ ಒನ್ ಇಸ್ ದ ಸ್ಟೋರೇಜ್ ಪಾರ್ಟ್, ದಟ್ ಇಸ್ ಸಂಗ್ರಹ, ಉಗ್ರಾಣೆ ಮಾಡುವುದು ಅಂತೆಲ್ಲ ಹೇಳ್ತೀವಿ. ಓಕೆ, ಲೆಟ್ us move on for tilling or plowing. For loosening the soil. ಸಾಯಿಲ್ ಪ್ರಿಪೇರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಪ್ಲೋಯಿಂಗ್ ಆರ್ ಟಿಲ್ಲಿಂಗ್. ಪ್ಲೋಯಿಂಗ್ ಅಂದ್ರೆ ಉಳುವುದು, ಉಳ್ತೀರಾ. ಪ್ಲೋ ಬೈ ಯೂಸಿಂಗ್ ಪ್ಲೋ ಅಂದ್ರೆ ನೇಗಿಲನ್ನ ಬಳಸಿ ಅಥವಾ ಟಿಲ್ಲರ್ ನ ಬಳಸಿ. ಈಗೆಲ್ಲ ಮಾಡರ್ನ್ ಆಗಿ ಟಿಲ್ಲರ್ ನ ಬಳಸ್ತಾರೆ. ನೀವು ಮಣ್ಣನ್ನ ಲೂಸನ್ ಮಾಡ್ಕೊತೀರಾ. ದ ಪ್ರೋಸೆಸ್ ಆಫ್ ಲೂಸನಿಂಗ್ ಅಂಡ್ ಟರ್ನಿಂಗ್ ಆಫ್ ದ ಸಾಯಿಲ್. ಪ್ರೋಸೆಸ್ ಆಫ್ ಲೂಸನಿಂಗ್, ಮಣ್ಣನ್ನ ಏನ್ ಮಾಡ್ಬೇಕು? ಲೂಸ್ ಮಾಡೋಕೆ. ಅಥವಾ ಟರ್ನಿಂಗ್ ದ ಸಾಯಿಲ್ ಮೇಲಿಂದ ಕೆಳಗೆ ಹೋಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ತೀವಿ? ವಿ ಕಾಲ್ಡ್ as tilling or plowing. This can be done by using plow. ಅಂದ್ರೆ the process of loosening the soil and turning of the soil is called tilling or plowing, and this can be done by using the plow. ಇದನ್ನ ನೇಗಲನ್ನ ಬಳಸ್ಕೊಂಡು ಅಥವಾ ಟಿಲ್ಲರ್ ನ ಬಳಸ್ಕೊಂಡು ನಾವು ಸಾಯಿಲ್ ನ ಲೂಸ್ ಮಾಡ್ತೀವಿ. ಓಕೆ, agricultural implements. To do all these things, what are the implements we are using for the agriculture? ವ್ಯವಸಾಯಕ್ಕೆ ಬಳಸುವಂತಹ ಯಾವುದು ಇಂಪ್ಲಿಮೆಂಟ್ಸ್ ಅಂದ್ರೆ ಸಾಮಗ್ರಿಗಳು, ಸಲಕರಣೆಗಳು ಅಂತೀವಲ್ಲ ಅದು. ಪ್ಲೋ, ಹೋ ಅಂಡ್ ಕಲ್ಟಿವೇಟರ್. ವಾಟ್ ಯು ಮೀನ್ ಬೈ ಪ್ಲೋ? ಪ್ಲೋ ಅಂದ್ರೆ ನೇಗಿಲು, ಹೋ ಅಂತ ಅಂದ್ರೆ ಗುದ್ಲಿ, ನೀವು ಗುದ್ಲಿ ತಗೊಂಡ್ ಮಾಡ್ತೀರಲ್ಲ ಅದು. ಮತ್ತೆ ಕಲ್ಟಿವೇಟರ್ ಅಂದ್ರೆ ಟ್ರಾಕ್ಟರ್ ಅಲ್ಲಿ ಹಿಂದಗಡೆಯಿಂದ ಒಂದು ಇದು ಮಾಡ್ತೀವಲ್ಲ ಅದಕ್ಕೆ ಕಲ್ಟಿವೇಟರ್ ಅಂತ ಕರೀತಾರೆ. I will show in the textbook what is the figure of that. See children, this is the plow. ನೇಗಿಲು ನೋಡಿ, ಇದು ನೇಗಿಲು ಅಂತ. ಇದನ್ನ ಪ್ಲೋ ಶಿಫ್ಟ್ ಅಂತಾರೆ, ಪ್ಲೋ ಶೇರ್ ಅಂಡ್ ದ ಬೀಮ್.
ನೀವು ನೇಗಿಲೆಲ್ಲ ನಿಮ್ಮ ಮನೇಲಿ ನೋಡೇ ಇರ್ತೀರ, ಆಲ್ಮೋಸ್ಟ್ ನಿಮ್ಮಪ್ಪ ಉಳ್ತಾರಲ್ಲ ನೋಡೇ ಇರ್ತೀರ ನೋಡಿ ಮಕ್ಕಳ. ಇದನ್ನ ನೇಗಿಲು ಅಂತೀರಿ. ಇದನ್ನು ಹೋ ಅಂತಂದರೆ ಇದು ಗುದ್ಲಿ. ಆ್ಯಕ್ಚುಲಿ ಇದು ಮಾಡ್ರನ್ ಗುದ್ಲಿ, ಅಂದರೆ ಇದು ಮೆಷಿನರಿಯಿಂದ ಬಳಸುವಂಥದ್ದು. ಇಲ್ಲೊಂದು ಬೆಂಡ್ ಪ್ಲೇಟ್ ಇರುತ್ತೆ, ಇದೊಂದು ಲಾಂಗ್ ರಾಡ್, ಎ ಬೀಮ್, ಹ್ಯಾಂಡಲ್ ಆ್ಯಂಡ್ ಎ ಗ್ರಿಪ್. ಇದರಿಂದ ನಾವೇನು ಮಾಡುವಂಥದ್ದು, ನಾವು ಮಣ್ಣನ್ನು ಲೂಸ್ನಿಂಗ್ ಮಾಡ್ತಾರೆ ನೋಡಿ. ಟ್ರ್ಯಾಕ್ಟರ್ ಬಳಸ್ಕೊಂಡು ಹೇಗೆ ಕಲ್ಟಿವೇಟ್ ಮಾಡ್ತಾ ಇರೋದು ಅಂತ, ಹೌ ದೇ ವರ್ ಯೂಸಿಂಗ್ ಟ್ರ್ಯಾಕ್ಟರ್ ಆ್ಯಂಡ್ ಯೂಸಿಂಗ್ ಕಲ್ಟಿವೇಶನ್. I think you observe the video how the hoe, plow and cultivator are used by the farmers. Here the plow means negilu. Plow is, I think children you observed in the video. Here the plow means negilu. The plow is used from ancient times. ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಏನ ನೇಗಿಲನ್ನ ಬಳಸ್ಕೊಂಡು ಉತ್ಕೊಂಡ್ ಬಂದಿರೋದು ನಮಗೆಲ್ಲ ಗೊತ್ತು. ಏನ್ಷಿಯಂಟ್ ಟೈಮ್ಸ್ ಫಾರ್ ಟಿಲ್ಲಿಂಗ್ ಆಫ್ ದ ಸಾಯಿಲ್, ಉಳುವುದಕ್ಕೆ ಏನ ಪ್ಲೋ ಇಸ್ ಯೂಸ್ ಅಂಡ್ ಸಾಯಿಲ್ ಬೈ ಆಡಿಂಗ್ ಫರ್ಟಿಲೈಸರ್. ಆಫ್ಟರ್ ದಟ್ ವಿ ಯೂಸ್ ಸಾಯಿಲ್ ಫಾರ್ ದ ಫರ್ಟಿಲೈಸರ್ಸ್ ಟು ದ ಕ್ರಾಪ್ ಅಂಡ್ ರಿಮೂವಿಂಗ್ weeds and turning the soil. Why we are using the plow here? Plow is used from the ancient times for tilling of the soil, adding fertilizers to the crops and removing weeds. ಅಂದ್ರೆ ಕಳೆ ತೆಗಿಲಿಕ್ಕೂ ನೇಗಿಲನ್ನ ಬಳಸ್ತೀವಿ, ಮತ್ತೆ ಟರ್ನಿಂಗ್ ಆಫ್ ದ ಸಾಯಿಲ್, ಮೇಲಿಂದ ಕೆಳಕ್ಕೆ ಮಾಡಲಿಕ್ಕೂ ಸಾಯಿಲ್ನ ನಾವು ಈ ನೇಗಿಲನ್ನ ಬಳಸ್ತೀವಿ. Now hoe, I already told that hoe in the Kannada ಗುದ್ಲಿ, ಎಲೆಕೋಟು ಅಂತಾರೆ ಅಥವಾ ಸಲಿಕೆ. ಗುದ್ದಲಿ, ಎಲೆಕೋಟು ಅಥವಾ ಸಲಿಕೆ ಅಂತ ಕನ್ನಡದಲ್ಲಿ ಕಲಿತೀವಿ. ದಿಸ್ ಹೋ, ಪ್ಲೋನ ಹೇಗೆ ಬಳಸ್ತೀವಿ ಅಂತ ನಾನು ಆಗಲೇ ಹೇಳಿದೆ. ಪ್ಲೋನ ಲೂಸ್ನಿಂಗ್ ಆಫ್ ದ ಸಾಯಿಲ್ಗೆ, ಆಫ್ಟರ್ ವೀಡ್ ರಿಮೂವಲ್ಗೆ ಬಳಸ್ತೀವಿ. ಹೋನ ಏನಕ್ಕೆ ಬಳಸ್ತೀವಿ? ಇಟ್ ಈಸ್ ಅ ಸಿಂಪಲ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ದ ವೀಡ್ಸ್ ಅಂಡ್ ಫಾರ್ ಲೂಸನಿಂಗ್. ಇದನ್ನು ಕೂಡ ರಿಮೂವಿಂಗ್ ದ ವೀಡ್ಸ್, ಕಳೆನ ಕಿತ್ಲಿಕ್ಕೆ ಮತ್ತೆ ಮಣ್ಣನ್ನ ಲೂಸ್ ಮಾಡಲಿಕ್ಕೆ ಬಳಸುವಂತದಕ್ಕೆ ಹೋ, ದ ಟೂಲ್ ಇಸ್ ಕಾಲ್ಡ್ ಅಸ್ ಹೋ, ಗುದ್ಲಿ ಅಥವಾ ಸಲಿಕೆ ಅಂತ ಕರಿತೀವಿ. ಈಗ ಕಲ್ಟಿವೇಟರ್, ಐ ಆಲ್ರೆಡಿ ಶೋಡ್ ಇನ್ ದ ವಿಡಿಯೋ, ದಟ್ ಈಸ್ ದ ಕಲ್ಟಿವೇಟರ್. Nowadays plowing is done by a tractor drive and cultivator, and the use of this cultivator is saves the labor and the time. ಈಗ ಕಲ್ಟಿವೇಟರ್ ಅಂತ ಅಂದ್ರೆ ನಾವು ಟ್ರ್ಯಾಕ್ಟರ್ ನ ಬಳಸಿ ಮಾಡುವಂತದ್ದು. ಈ ಟ್ರ್ಯಾಕ್ಟರ್ ಅಲ್ಲಿ ಟಿಲ್ಲರ್ ಅಂತ ಇರ್ತದೆ, ಆ ಕಲ್ಟಿವೇಟರ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಭೂಮಿಯನ್ನ ಹುತ್ತುತ್ತೀವಿ. ಇದರ ಯೂಸ್ ಏನು? ವಾಟ್ ಇಸ್ ದ ಯೂಸ್ ಆಫ್ ಇಟ್ ಮೀನ್ಸ್ ಇಟ್ ಸೇವ್ಸ್ ದ ಟೈಮ್ ಅಂಡ್ ದ ಲೇಬರ್. ಈಗ ನಾವು ಕೂಲಿ ಕೊಡುವಂತ ಕೂಲಿಗಾರರು ಕಡಿಮೆ ಆಗ್ತಾರೆ ಇದರಲ್ಲಿ, ಮತ್ತೆ ಟೈಮು ಸೇವ್ ಆಗುತ್ತೆ. ಒಬ್ಬ ವ್ಯಕ್ತಿ ಬಂದು ಮಾಡೋದಕ್ಕಿಂತ ಟೈಮು ಈ ಮೆಷಿನ್ ಪಾರ್ಟ್ ಇಂದ ಮಾಡೋದ್ರಿಂದ ನಮಗೆ ಟೈಮು ಸಿಗುತ್ತೆ, ಮತ್ತೆ ಆಳುಗಳು ಕಡಿಮೆ ಬಳಸ್ಕೊಂಡು ನಾವು ಕೆಲಸವನ್ನ ಮಾಡಿಸ್ಬೋದು. ಅಂಡ್ ಹಿಯರ್ ಸೋಯಿಂಗ್ ಮೀನ್ಸ್ ಉತ್ತುವುದು, ಬಿತ್ತನೆ ಮಾಡುವುದಕ್ಕೆ ಸೋಯಿಂಗ್ ಅಂತ ಕರಿತೀವಿ, ಬಿತ್ತುವುದಕ್ಕೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ರಾಪ್ ಪ್ರೊಡಕ್ಷನ್. ನಾವು ಬೆಳೆ ಬೆಳಿಬೇಕು ಅಂದ್ರೆ ಇಂಪಾರ್ಟೆಂಟ್ ಏನು ಇಲ್ಲ, ಗಿಡ ನೆಡಬೇಕು ಇಲ್ಲ, ಬಿತ್ತನೆ ಬೀಜ ಬಿತ್ತಬೇಕು, ಹೌದಲ್ವಾ? ಬಿಫೋರ್ ಸೋಯಿಂಗ್ ವಿ ಶುಡ್ ಸೆಲೆಕ್ಟ್ ಎ ಗುಡ್ ಕ್ವಾಂಟಿಟಿ ಆರ್ ಕ್ವಾಲಿಟಿ ಆಫ್ ಕ್ಲೀನ್ ಅಂಡ್ ಹೆಲ್ತಿ ಸೀಡ್. ನಾವು ಬೀಜ ನೆಡೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಒಂದು ಶುದ್ಧವಾದಂತಹ ಒಳ್ಳೆ ಕ್ವಾಲಿಟಿ ಇರುವಂತಹ ಸೀಡ್ ನ ಹುಡ್ತೀವಿ ಮತ್ತೆ ಸೆಲೆಕ್ಟ್ ಮಾಡ್ಕೋತೀವಿ. ಅಂಡ್ ಫಾರ್ಮರ್ ಪ್ರಿಫರ್ ಟು ಯೂಸ್, ಹೌ ದ ಫಾರ್ಮರ್ ಪ್ರಿಫರ್ಸ್, ಫಾರ್ಮರ್ ಪ್ರಿಫರ್ ಟು ಯೂಸ್ ದ ಸೀಡ್ ವಿಚ್ ಗಿವ್ ಹೈ ಯೀಲ್ಡ್. ಯೀಲ್ಡ್ ಮೀನ್ಸ್ ಇಳುವರಿ, ಯಾವುದು ಹೆಚ್ಚು ಇಳುವರಿ ಬರುತ್ತೋ ಅಂತ ಬೀಜವನ್ನ ಬಿತ್ತಲಿಕ್ಕೆ ಫಾರ್ಮರ್ಸ್ ಏನ್ ಮಾಡ್ತಾರೆ, ಇಷ್ಟಪಡ್ತಾರೆ. I think you understand the sowing, hoe and cultivator. Is it not, children? Okay, let us move on for traditional tool. Traditional tools ಅಂದ್ರೆ ಹಳೆ ಕಾಲದಿಂದ ಯಾವ ಮೆಥಡ್ ಅಲ್ಲಿ ಯಾವ ಆಯುಧವನ್ನ ಅಥವಾ ಉಪಯುಕ್ತತೆ ಯಾವ ಇದನ್ನ ಬಳಸ್ತಾ ಇದ್ರು ಅನ್ನೋದನ್ನ ಇವಾಗ ನೋಡೋಣ. ಫಸ್ಟ್ ಒನ್ is funnel shaped tool. Funnel shaped tool which is used to fill the seed, which is used to fill the seed in it, and the sharp edge of the funnel, the sharp edge of the funnel below pierce into the soil and place the seed there. ಈಗ ಹಳೆ ಕಾಲದಲ್ಲಿ ಫನಲ್ ಶೇಪ್, ಒಂದು ಫನಲ್ ಅಂತ ಅಂದ್ರೆ ಈ ನೀವು ಬುದ್ಧವರ್ತ ಅಂತ ಕರಿತೀರಾ, ಈ ಸೀಮೆಣ್ಣೆ ಉಯ್ಯಕ್ಕೆ, ಅದನ್ನ ಫನಲ್ ಶೇಪ್ ಅಂತ ಕರಿತೀವಿ. ಅದು ಟ್ರಯಾಂಗುಲರ್ ಶೇಪ್ ಈ ತರ ಇರುತ್ತೆ, ಅದನ್ನ
ತುಪ್ಪಂತ ಸೀಮೆಣ್ಣೆ ಎಲ್ಲ ಹಾಕ್ಲಿಕ್ಕೆ ಆಯಿಲ್ ಹಾಕ್ಲಿಕ್ಕೆ ಬಳಸುವಂಥದ್ದು. ಈ ಫನಲ್ ಶೇಪ್ ಟೂಲ್ ವಿಚ್ ಇಸ್ ಯೂಸ್ ಟು ಫಿಲ್ ದ ಸೀಡ್ಸ್, ಇದ್ರೊಳಗೆ ಸೀಡ್ ನ ಫಿಲ್ ಮಾಡ್ತಾರೆ. ಅಂಡ್ ಶಾರ್ಪ್ ಎಡ್ಜ್ ಹಿಯರ್ ಇಟ್ ಈಸ್ ಪಿಯರ್ಸ್ ಇನ್ ಟು ದ ಸಾಯಿಲ್, ಅಂದ್ರೆ ಮಣ್ಣಿಗೆ ಚುಚ್ಚಿ ಅಥವಾ ನಾಟಿ ಅದರೊಳಗಡೆ ಏನು ಅಂಡ್ ಪ್ಲೇಸ್ ದ ಸೀಡ್ಸ್ ದೇರ್. ಐ ವಿಲ್ ಶೋ ಇನ್ ದ book here. See children, this is the funnel shape. See, this is the funnel shape. There we should put seeds. ಈ ಫನಲ್ ಶೇಪ್ ಒಳಗೆ ಸೀಡ್ ಹಾಕ್ತಾರೆ ನೋಡಿ, ಉದ್ದ ಇದು ಲಾಂಗ್ ಆಗಿರುತ್ತೆ. ಈ ಲಾಂಗ್ ಆಗಿರೋದನ್ನ ಇಟ್ ವಿಲ್ ಪಿಯರ್ಸ್ ದ ಸಾಯಿಲ್, ಅಂದರೆ ಮಣ್ಣಿಗೆ ಚುಚ್ಚಿ ಅದು ಬೀಜ ಅದರೊಳಗೆ ನೆಡೋ ಥರ ಮಾಡುವಂಥದ್ದು. ಇದು ಓಲ್ಡ್ ಮೆಥಡ್, ರೈತರು ಬಳಸ್ತಾ ಇದ್ದಿದ್ದು. ಈಗ ನ್ಯೂ ಮೆಥಡಲ್ಲಿ ನೋಡಿ, ಇದು ಒಂದು ಸೀಡ್ ಡ್ರಿಲ್ಲರ್ ನೋಡಿ, ಇದು ನ್ಯೂ ಮೆಥಡಲ್ಲಿ ಬಳಸುವಂಥದ್ದು. Okay, you understand the traditional tool, that is the funnel shape, how funnel shape is used by the farmer. And seed driller, I show the modern one, that is the seed driller. Nowadays this is used for sowing with the help of tractors. Tractors ಅನ್ನು ಬಳಸ್ಕೊಂಡು ಹೇಗೆ ಸೀಡ್ಸ್ ನ ನಾವು ಬಿತ್ತುತ್ತೀವಿ. and it saves the time and labor, ಇದು ಕೂಡ ಟೈಮ್ ಮತ್ತೆ ಲೇಬರ್ ನ ನಮಗೆ ಉಳಿಸ್ತದೆ, ಅದಕ್ಕೆ ನಾವು ಇದನ್ನ ಬಳಸ್ತೀವಿ. ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳ. ಲೆಟ್ಸ್ ಮೂವ್ ಆನ್ ಫಾರ್ ಆಡಿಂಗ್ ಮೆನ್ಯೂರ್ ಅಂಡ್ ಫರ್ಟಿಲೈಸರ್. ವಾಟ್ ಯು ಮೀನ್ ಬೈ ಆಡಿಂಗ್ ಮೆನ್ಯೂರ್ ಅಂಡ್ ಫರ್ಟಿಲೈಸರ್? ವೈ ಶುಡ್ ವಿ ಯೂಸ್ ದ ಮೆನ್ಯೂರ್ ಆರ್ ಫರ್ಟಿಲೈಸರ್ಸ್ ಟು ಅವರ್ ಕ್ರಾಪ್? ಟು ಇನ್ಕ್ರೀಸ್ ಆರ್ ಎನ್ಹಾನ್ಸ್ ದ ಯೀಲ್ಡ್. ನಾವು ಇಳುವರಿಯನ್ನ ಹೆಚ್ಚು ಮಾಡಲಿಕ್ಕೆ ನಾವು ಏನ್ ಮಾಡ್ತೀವಿ? ಮೆನ್ಯೂರ್ ಅಥವಾ ಫರ್ಟಿಲೈಸರ್ ನ ಬಳಸ್ತೀವಿ. The substances which are added to the soil, in the form of nutrient for the healthy growth of the plants are called manure and fertilizer. And this fertilizer is a chemical. ಏನಂದ್ರೆ the substance, ಯಾವ ಒಂದು ಸಬ್ಸ್ಟೆನ್ಸ್ ಯಾವುದಕ್ಕೆ ಮಣ್ಣಿಗೆ ಆಡ್ ಮಾಡುವಂಥದ್ದು, which are added to the soil in the form of nutrient for healthy growth, ಚೆನ್ನಾಗಿ ತುಂಬಾ ಇದಾಗಿ ಬೆಳಿಲಿಕ್ಕೆ ಏನು ನಾವು ಈ ಸಬ್ಸ್ಟೆನ್ಸ್ ನ ಬಳಸ್ತೀವಿ. ಇದಕ್ಕೆ ನಾವು ಏನಂತೀವಿ? ಮೆನ್ಯೂರ್ ಅಥವಾ ಫರ್ಟಿಲೈಸರ್ ಅಂತ ಕರಿತೀವಿ. ಈ ಫರ್ಟಿಲೈಸರ್ ಅಂತ ಅನ್ನುವಂಥದ್ದು ಕೆಮಿಕಲ್. ಈ ಮೆನ್ಯೂರ್ ಅನ್ನೋದು ನಾವು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಅಂತೆಲ್ಲ ಹಾಕ್ತೀವಲ್ಲ, ಇದು ಮೆನ್ಯೂರ್. ಈ ಫರ್ಟಿಲೈಸರ್ ಅನ್ನೋದು ಕೆಮಿಕಲ್. ನೀವು ಅದರಲ್ಲಿ ಎಕ್ಸಾಂಪಲ್ ಯೂರಿಯಾ, ಪೊಟ್ಯಾಶ್ ಇವೆಲ್ಲ ಹಾಕ್ತಿರಲ್ಲ, ಅದನ್ನ ಫರ್ಟಿಲೈಸರ್ ಅಂತ. ಯಾಕೆ ಇದನ್ನ ಬಳಸ್ತೀವಿ ಅಂದ್ರೆ ನಾವು ಫಲವತ್ತಾಗಿ ಬೆಳಿಲಿಕ್ಕೆ ಮತ್ತೆ ನಮಗೆ ಇಳುವರಿ ಹೆಚ್ಚು ಬರಲಿಕ್ಕೆ we are using this manure or the fertilizers. Here fertilizers are ಯಾವ್ಯಾವುದು? NPK ಅಂತ ಕರೀತಾರೆ. What do you mean by this NPK? N is for nitrogen, P is for phosphorus and K is for potassium. ಇದು NPK, nitrogen, phosphorus and potassium are the fertilizers. ಇನ್ನು ಬೇರೆ ಬೇರೆ ಎಲ್ಲ ಬಳಸ್ತಾರೆ. ಇಂಪಾರ್ಟೆಂಟ್ ನಾನು ಇಷ್ಟನ್ನ ಮಾತ್ರ ಹೇಳಿದ್ದೀನಿ. NPK, that is nitrogen, phosphorus and potassium. And farmers have to add manure to the field to replenish the soil. Replenish the soil ಅಂದ್ರೆ to make the soil fertile with the nutrient. This process is called as manuring. ಗೊಬ್ಬರ ಹಾಕುವಿಕೆ ಅಂತ ಕರೀತಾರೆ. ಹಾಗಂದ್ರೆ ಏನಪ್ಪಾ ಅಂತಂದ್ರೆ farmer have to add manure to the soil to replenish the soil, ಅಂದ್ರೆ to make the soil fertile. It is used and this process is called as manuring. What is this process called? It is called as manuring. ಗೊಬ್ಬರ ಹಾಕೋದು, ಅದಕ್ಕೆ ಅದು ಫಸಲು ಚೆನ್ನಾಗಿ ಬರಬೇಕು ಅಂದ್ರೆ ಫಲವತ್ತತೆ ಹೆಚ್ಚಲಿಕ್ಕೆ ನಾವು ಹಾಕುವಂತ ಮೆನ್ಯೂರ್ನ ಏನಂತೀವಿ? ಮೆನ್ಯೂರಿಂಗ್ ಅಂತ ಕರಿತೀವಿ. I think you understand children. Another method of replenishing the soil with nutrients is through crop rotation. ಇನ್ನೊಂದು ಮೆಥಡ್ ಹೆಂಗಪ್ಪ ನಾವು ಮಣ್ಣನ್ನ ಫಲವತ್ತಾಗಿಡೋದು ಹೆಂಗೆ? how to make the soil rich, how to make the soil fertile. But another method is through crop rotation. ಈಗ ನಿಮ್ಗೆ ಗೊತ್ತು what do you mean by crop rotation ಅಂತ. ಈಗ ನೀವು ನಿಮ್ಮ ಲ್ಯಾಂಡ್ಗೆ ಒಂದೇ ತರನಾದಂತಹ ಕ್ರಾಪ್ ನ ಹಾಕಿರಲ್ಲ. ಇವಾಗ ಈ ಸಲ ಕಬ್ಬು ಹಾಕಿರ್ತಾರೆ, ನೆಕ್ಸ್ಟ್ ನಿಮ್ ಪೇರೆಂಟ್ಸ್ ಏನ್ ಮಾಡ್ತಾರೆ? ಆ ಕಬ್ಬಿಗೆ ಮತ್ತೆ ಬೇರೆ ಏನೋ ಭತ್ತ ಹಾಕುವಂಥದ್ದು, ಅಂದ್ರೆ ಈ ತರ ರೊಟೇಷನ್ ಮಾಡ್ತಾರೆ. ಯಾಕೆ ಅಂತಂದ್ರೆ if a plant is, if the same kind of plant or a crop is grown in the same land, the fertility of the soil becomes decreased. ಅಂದ್ರೆ ಇವಾಗ ಭತ್ತಕ್ಕೆ ಯಾವುದೋ ಒಂದು ಬೇಕಾಗಿರ್ತದೆ, ಅದನ್ನ ಬರೀ ಭತ್ತನೆ ಬೆಳೀತಿದ್ರೆ ಆ ಭೂಮಿಲಿ ಇರುವಂತದ್ದು ಎಲ್ಲವೂ ಹೀರ್ಕೊಂಡ್ಬಿಟ್ಟಿರ್ತದೆ ಸಾರನ.
ಅವಾಗ ನೆಕ್ಸ್ಟ್ ನೀವು ಭತ್ತ ಬೆಳೆದ್ರೆ ಯೂಸ್ ಆಗಲ್ಲ. ಸೊ ರೊಟೇಷನ್ ಆಫ್ ಕ್ರಾಪ್ ಮೇಕ್ಸ್ ಯುವರ್ ಸಾಯಿಲ್ replenish, that it makes the soil rich or fertile. I think you understand, children. Okay, what is the advantages of manure then? ಈ ಮೆನ್ಯೂರ್ ಹಾಕೋದ್ರಿಂದ ನಮ್ಗೆ ಹಾಕೋ ಉಪಯುಕ್ತತೆ ಏನು, ಉಪಯೋಗ ಏನು? It enhances the water holding capacity of the soil. ಮಣ್ಣಿನಲ್ಲಿ ನೀರು ಹರಿದು ಹೋಗದೆ ಇರೋಂಗೆ ಹಿಡ್ಕೊಳ್ಳೋ ಅಂತ ಕೆಪಾಸಿಟಿನ ಇದು ಹೆಚ್ಚು ಮಾಡುತ್ತೆ. ಎನ್ಹಾನ್ಸ್ ಅಂತಂದ್ರೆ ಇಟ್ ಮೇಕ್ಸ್ ಮೋರ್. It enhances the water holding capacity of the soil and it makes the soil porous, due to which the exchange of gases becomes easy. What the manure will going to do? It makes the soil for the exchange of gases. Gas exchange ಗೆ ಇದು porous ಅಂತಂದ್ರೆ ಅದರಲ್ಲಿ ರಂಧ್ರ ಆಗಲಿಕ್ಕೂ ಕೂಡ ಈ manure ಹೆಲ್ಪ್ ಮಾಡುತ್ತಂತೆ. It increases the number of friendly microbes ಅಂತ ಅಂದ್ರೆ ಫ್ರೆಂಡ್ಲಿ ಮೈಕ್ರೋಬ್ಸ್ ಅಂದ್ರೆ ಅದಕ್ಕೆ ಬೇಕಾಗಿರೋದು ಈಗ ರೈಸೋಬಿಯಂ ಅಂತ ಹೇಳ್ತೀವಿ. ಈ ರೈಸೋಬಿಯಂ ಅಂತೂ ಬೇಕೇ ಬೇಕು ಗಿಡಕ್ಕೆ, ಅದು ನೈಟ್ರೋಜನ್ ನ ಕೊಡುತ್ತೆ. ಇಂಥವು ಫ್ರೆಂಡ್ಲಿ ಮೈಕ್ರೋಬ್ಸ್ ನ ಬೇಕಾಗುವಾಗೆ ಮಾಡುತ್ತೆ. And it improves the texture of the soil. ಮಣ್ಣಿನ ಅದೊಂದು ಟೆಕ್ಸ್ಚರ್ ಅಂತ ಅಂದ್ರೆ ಅದ್ರ ಏನೋ ಅದ್ರದ್ದು ಕ್ವಾಲಿಟಿ ಹೆಚ್ಚಾಗ್ಲಿಕ್ಕೆ, ಚೆನ್ನಾಗಿರ್ಲಿಕ್ಕೆ ಇದು ಮೆನ್ಯೂರ್ ಹೆಲ್ಪ್ ಮಾಡುತ್ತೆ. ಮಣ್ಣು ಚೆನ್ನಾಗಿ ಆಗ್ಲಿಕ್ಕೆ ಏನ್ ಮಾಡುತ್ತೆ? ಇಟ್ ಮೇಕ್ಸ್ ಫರ್ಟಿಲಿಟಿ ಆಫ್ ದ ಸಾಯಿಲ್. ದ ಮೆನ್ಯೂರ್ ಮೇಕ್ಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದ ಅಡ್ವಾಂಟೇಜಸ್ ಆಫ್ ದ ಮೆನ್ಯೂರ್. ವೈ ವಿ ಆರ್ ಯೂಸಿಂಗ್ ದ ಮೆನ್ಯೂರ್? It is used to hold the soil very easily, hold the water easily. The soil holds the water very easily. It makes the soil porous for the exchange of gases and it makes friendly microbes are increased and it also improves the texture of the soil. I think you understand what I did till here. I will continue this in the next class. Thank you, children.